ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೋತೃಗಳಿಗೂ ಸ್ವಾಗತ. ಇಂದು ವಿಭೀಷಣನ ಪಾತ್ರವನ್ನು ಪರಿಚಯಿಸಿಕೊಳ್ಳೋಣ. ವಿಭೀಷಣ ರಾಕ್ಷಸ ವಂಶದಲ್ಲಿ ಹುಟ್ಟಿದ ಭಾಗವತೋತ್ತಮ. ಪುಲಸ್ತ್ಯ ಮಹರ್ಷಿಯ ಮಗ ವಿಶ್ರವಸನಿಂದ ಸುಮಾಲಿ ಎಂಬ ರಾಕ್ಷಸನ ಮಗಳಾದ ಕೈಕಸೆಯಲ್ಲಿ ಈತ ಹುಟ್ಟಿದ. ರಾವಣ, ಕುಂಭಕರ್ಣರು ಇವನ ಅಣ್ಣಂದಿರು. ಶೂರ್ಪನಖೆ ಅಕ್ಕ. ಸುಮಾಲಿಯ ಸೂಚನೆಯಂತೆ ಕೈಕಸೆ ಪ್ರಜಾಪತಿಯ ಕುಲದಲ್ಲಿ ಹುಟ್ಟಿದ. ಮುನಿಶ್ರೇಷ್ಠ ವಿಶ್ರವಸನ ಬಳಿ ಪ್ರೇಮ ಭಿಕ್ಷುವಾಗಿ ಹೋದ್ಲು. ಅದು ಸಂಜೆಯ ಸಮಯ. ವಿಶ್ರವಸ ಸಂಧ್ಯಾ ಸಮಯದ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದ. ಸಾಯಂಕಾಲದ ಘೋರ ಪ್ರದೋಷ ಕಾಲವಾದ್ದರಿಂದ ಆ ಮುಹೂರ್ತದಲ್ಲಿ ಕೈಕಸೆಗೆ ತನ್ನಿಂದ ಜನಿಸುವ ಮಕ್ಕಳು ಕ್ರೂರ ಕರ್ಮಿಗಳಾಗ್ತಾರೆ ಅಂತ ವಿಶ್ರವಸ ಎಚ್ಚರಿಸಿದ. ಆದರೆ ಸತ್ಪುತ್ರರನ್ನು ಅನುಗ್ರಹಿಸುವಂತೆ ಕೈಕಸೆ ಕೇಳಿಕೊಂಡ್ಳು. ಕೊನೆಯ ಮಗ ಧರ್ಮಿಷ್ಠನಾಗಿ ಕೀರ್ತಿಶಾಲಿಯಾಗ್ತಾನೆ ಅಂತ ಋಷಿ ಧೈರ್ಯ ಹೇಳಿದ. ಹೀಗೆ ಜನಿಸಿದವರಲ್ಲಿ ಮೊದಲಿಗ ದಶಗ್ರೀವ ರಾವಣ, ಅನಂತರ ಕುಂಭಕರ್ಣ, ಬಳಿಕ ಶೂರ್ಪನಖೆ, ನಾಲ್ಕನೆಯವನು ಧರ್ಮನಿರತನಾದ ವಿಭೀಷಣ. ವಿಭೀಷಣ ಜಿತೇಂದ್ರಿಯ. ಪರಾಕ್ರಮ ಮತ್ತು ವೈಭವದಲ್ಲಿ ಅಣ್ಣ ಕುಬೇರನಿಗಿಂತ ಮಿಗಿಲೆನಿಸಬೇಕು ಎಂಬ ತಾಯಿಯ ಸೂಚನೆಯಂತೆ ಅಣ್ಣ ರಾವಣನೊಂದಿಗೆ ವಿಭೀಷಣನು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿದ. 5,000 ವರ್ಷ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದ. ಪುನಃ 2 ಕೈಗಳನ್ನೂ ತಲೆಯನ್ನು ಮೇಲಕ್ಕೆತ್ತಿಕೊಂಡು ಸ್ವಾಧ್ಯಾಯ ಪರಾಯಣನಾಗಿ 5,000 ವರ್ಷ ಸೂರ್ಯದೇವನನ್ನು ಸ್ತುತಿಸಿದ. ಪ್ರಸನ್ನನಾದ ಬ್ರಹ್ಮ ಪ್ರತ್ಯಕ್ಷನಾದ. ವಿಭೀಷಣ ವರ ಕೇಳಿದ. ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್ ಅಶಿಕ್ಷಿತಂ ಚ ಬ್ರಹ್ಮಾಸ್ತ್ರಂ ಭಗವನ್ ಪ್ರತಿಭಾತು ಮೇ. ಎಂತಹುದೇ ಮಹತ್ತರ ಆಪತ್ತು ಒದಗಿ ಬಂದರೂ ನನ್ನ ಬುದ್ಧಿ ಧರ್ಮದಲ್ಲಿ ಸ್ಥಿರವಾಗಿರಲಿ, ಬ್ರಹ್ಮಾಸ್ತ್ರ ಮಂತ್ರ ನನಗೆ ಉಪದೇಶವಿಲ್ಲದೆ ಸ್ಫುರಿಸಲಿ. ವಿಭೀಷಣನ ಮಾತನ್ನು ಕೇಳಿ ಬ್ರಹ್ಮ ಅತ್ಯಂತ ಹರ್ಷಗೊಂಡ. ರಾಕ್ಷಸನಾಗಿ ಜನಿಸಿದರೂ ಎಂದಿಗೂ ಅಧರ್ಮದಲ್ಲಿ ಬುದ್ಧಿ ಹುಟ್ಟದಿರಲಿ, ನಿನಗೆ ಅಮರತ್ವವನ್ನೂ ದಯಪಾಲಿಸಿದ್ದೇನೆ ಎಂದು ಅನುಗ್ರಹಿಸಿ ಬ್ರಹ್ಮ ಅದೃಶ್ಯನಾದ. ಅನಂತರ ಮಹಾತ್ಮನಾದ ಶೈಲೂಷ ಎಂಬ ಗಂಧರ್ವರಾಜನ ಮಗಳು ಸರಮೆಯನ್ನು ಮದುವೆಯಾಗಿ ವಿಭೀಷಣ ಅಣ್ಣ ರಾವಣನೊಂದಿಗೆ ಲಂಕಾರಾಜ್ಯದಲ್ಲಿ ಇದ್ದ. ರಾವಣನ ದುರಾಲೋಚನೆ, ಪರಸ್ತ್ರೀ ವ್ಯಾಮೋಹವನ್ನು ಸಂದರ್ಭ ಬಂದಾಗಲೆಲ್ಲ ಖಂಡಿಸುತ್ತಾ ಅದರ ಪರಿಣಾಮವನ್ನು ಅಣ್ಣನಿಗೆ ವಿವರಿಸುತ್ತಾ ಬಂದವನು ವಿಭೀಷಣ. ಆದರೆ ರಾವಣ ಕೊನೆಯವರೆಗೂ ತಮ್ಮನ ಮಾತಿಗೆ ಕಿವಿಗೊಳ್ಳಲಿಲ್ಲ. ಸೀತಾನ್ವೇಷಣೆಗೆಂದು ಬಂದ ಹನುಮಂತ ಲಂಕೆಯನ್ನು ಸುಡುವುದಕ್ಕೆ ತೊಡಗಿದಾಗ ರಾವಣ ಹನುಮಂತನನ್ನು ವಧಿಸುವಂತೆ ಸೈನಿಕರಿಗೆ ಆಜ್ಞಾಪಿಸ್ತಾನೆ. ಆಗ ದೂತವಧೆ ಧರ್ಮವಿರುದ್ಧ ಎಂದು ವಿಭೀಷಣ ರಾಜಸಭೆಯಲ್ಲಿ ಪ್ರತಿಪಾದಿಸ್ತಾನೆ. ರಾಮನೊಂದಿಗೆ ಯುದ್ಧಕ್ಕೆ ರಾವಣ ತನ್ನ ಸಮಸ್ತ ಸೈನ್ಯವನ್ನ ಅಣಿಗೊಳಿಸಿ ಮಂತ್ರಾಲೋಚನೆ ನಡೆಸಿದಾಗ ವಿಭೀಷಣ ತುಂಬಿದ ಸಭೆಯಲ್ಲಿ ಶ್ರೀರಾಮನ ಅಜೇಯತ್ವವನ್ನು ವಿವರಿಸಿ ಹೇಳ್ತಾನೆ. ಪರಸ್ತ್ರೀ ವ್ಯಾಮೋಹ ಆಯುಷ್ಯ ವಿನಾಶಕ, ಧನಹಾನಿಕರ, ಪಾಪಕ್ಕೆ ಕಾರಣವಾದ್ದು. ಒಂದು ಸಾಮಾನ್ಯ ಕಪಿ ಇಡೀ ಲಂಕೆಯನ್ನು ಸುಟ್ಟಿದೆ ಅಂತ ಸಹಸ್ರ ಸಂಖ್ಯೆಯ ಕಪಿಗಳು ರಾಮಸೇನೆಯಲ್ಲಿದ್ದಾರೆ. ಆದ್ದರಿಂದ ಪ್ರಸೀದ ಜೀವೇಮ ಸಪುತ್ರ ಬಾಂಧವಾಹ ಪ್ರದೀಯತಾಂ ದಾಶರಥಾಯ ಮೈಥಿಲಿ. ಅಣ್ಣ, ಪ್ರಸನ್ನನಾಗು, ಪುತ್ರ ಬಾಂಧವರ ಜೊತೆ ಚಿರಕಾಲ ಬದುಕೋಣ, ಸೀತೆಯನ್ನು ರಾಮನಿಗೆ ಕೊಟ್ಟುಬಿಡು ಎಂದು ವಿನೀತನಾಗಿ ಬೇಡಿಕೊಳ್ತಾನೆ. ಆದರೆ ರಾವಣನಿಗೆ ಈ ಯಾವ ಹಿತನುಡಿಯೂ ಹಿಡಿಸಲಿಲ್ಲ. ಅವನು ವಿಭೀಷಣನನ್ನು ಕುಲಗೇಡಿ, ಅಹಿತ ಇತ್ಯಾದಿ ಪದಗಳಿಂದ ನಿಂದಿಸಿ ರಾಜಸಭೆಯಿಂದ ಹೊರಗೆ ಕಳುಹಿಸಿದ.
ಈ ದುಷ್ಟರ ಕೂಟದಲ್ಲಿ ತಾನು ಇರುವುದು ಸರಿಯಲ್ಲ ಎಂದು ನಿರ್ಣಯಿಸುವ ಕ್ಷಣವೂ ವಿಭೀಷಣನಿಗೆ ಬಂತು. ಇಂದ್ರಜಿತು ವಿಭೀಷಣನನ್ನು ರಣಹೇಡಿ ಎಂದು ಅಪಹಾಸ್ಯ ಮಾಡಿದ. ಆದರೆ ಮಂತ್ರಾಲೋಚನಾ ಸಭೆಗೆ ಇಂದ್ರಜಿತುವಿನಂಥ ಅಪಕ್ವ ಬುದ್ಧಿಯ ಹುಡುಗರಿಗೆ ಪ್ರವೇಶ ನೀಡಿದ್ದೇ ತಪ್ಪು ಎಂದು ವಿಭೀಷಣ ವಿರೋಧ ವ್ಯಕ್ತಪಡಿಸಿದ. ರಾವಣ ಮಗನ ಮಾತನ್ನು ಅನುಮೋದಿಸಿ ವಿಭೀಷಣನನ್ನು ಅನಾರ್ಯ, ರಾಕ್ಷಸ, ಕುಲ ಕಳಂಕ ಇತ್ಯಾದಿ ಕಠೋರ ನುಡಿಗಳಿಂದ ಭಂಗಿಸಿದ. ತಮ್ಮನಾದ್ದರಿಂದ ಕೊಲ್ಲದೇ ಬಿಡಬೇಕಾಗಿದೆ ಎಂದು ಹೇಳಿದ. ಕರ್ಣ ಕರ್ಕಶ ನಿಂದನೆಯಿಂದ ನೊಂದ ವಿಭೀಷಣ ತನ್ನ ಪತ್ನಿ ಸರಮೆಯನ್ನೂ ಅನಲೆ, ತ್ರಿಜಟೆ ಎಂಬ ಪುತ್ರಿಯರನ್ನೂ ಅಲ್ಲೇ ಬಿಟ್ಟು ತನ್ನ 4 ಮಂದಿ ಆಪ್ತ ಅನುಚರರಾದ ಅನಲ, ಶರಭ, ಸಂಪಾತಿ ಮತ್ತು ಪ್ರಘಸ ಎಂಬವರೊಂದಿಗೆ ಮಾಯಾಶಕ್ತಿಯಿಂದ ಆಕಾಶಕ್ಕೆ ಹಾರಿ, ಅಣ್ಣ, ಯಾವಾಗಲೂ ಪ್ರಿಯವಾದುದನ್ನೇ ಹೇಳುವ ಪುರುಷರು ಸುಲಭವಾಗಿ ಸಿಗ್ತಾರೆ. ಆದರೆ ಅಪ್ರಿಯವಾದರೂ ಹಿತವಾದ ಮಾತನ್ನು ಹೇಳುವವರಾಗಲಿ ಕೇಳುವವರಾಗಲಿ ಸಿಗುವುದು ಕಷ್ಟ. ನಿನ್ನನ್ನು ನೀನೇ ರಕ್ಷಿಸಿಕೋ ಅಂತ ಹೇಳಿ ಆಕಾಶ ಮಾರ್ಗದಿಂದ ರಾಮಲಕ್ಷ್ಮಣರು ಬೀಡು ಬಿಟ್ಟಿದ್ದ ಸ್ಥಳಕ್ಕೆ ಬಂದು ಸೇರಿದ. ವಿಭೀಷಣ ರಾಮನಿಗೆ ಶರಣಾಗತನಾದ. ಅವಿಶ್ವಾಸವನ್ನು ವ್ಯಕ್ತಪಡಿಸಿದ ವಾನರ ವೀರರನ್ನು ಶರಣಾಗತ ವತ್ಸಲ ಶ್ರೀರಾಮ ಸಮಾಧಾನಪಡಿಸಿ, ಶರಣಾಗತರನ್ನು ರಕ್ಷಿಸುವುದು ಪರಮಧರ್ಮ ಎಂದು ನೀತಿ ಹೇಳಿದ. ಇದು ನನ್ನ ವ್ರತ ಎಂದು ಸಾರಿದ. ರಾವಣನನ್ನು ವಧಿಸಿ ಲಂಕಾಧಿಪತ್ಯವನ್ನು ನೀಡುವುದಾಗಿ ರಾಮ ವಿಭೀಷಣನಿಗೆ ಅಭಯ ನೀಡಿದ. ರಾವಣನ ಸೈನ್ಯದಲ್ಲಿರುವ ರಾಕ್ಷಸ ವೀರರ ಬಲ ದೌರ್ಬಲ್ಯಗಳನ್ನು ಚೆನ್ನಾಗಿ ಬಲ್ಲ ವಿಭೀಷಣ ಯುದ್ಧದಲ್ಲಿ ರಾಮನಿಗೆ ಪ್ರಾಮಾಣಿಕ ನೆರವು ನೀಡಿದ. ಇಂದ್ರಜಿತು ಮಾಯಾಸೀತೆಯನ್ನು ಸಂಹರಿಸಿದಾಗ ದುಃಖಿಸಿದ ರಾಮನಿಗೆ ಧೈರ್ಯ ತುಂಬಿದ. ಇಂದ್ರಜಿತು ನಿಕುಂಭಿಳೆಯಲ್ಲಿ ಯಾಗ ಮಾಡಿದಾಗ ಲಕ್ಷ್ಮಣನಿಗೆ ನಿರ್ದೇಶನ ನೀಡಿ ಇಂದ್ರಜಿತುವಿನ ಅಂತ್ಯಕ್ಕೂ ಕಾರಣನಾದ. ಯುದ್ಧರಂಗದಲ್ಲಿ ಅಣ್ಣ ಕುಂಭಕರ್ಣನೊಂದಿಗೆ ಹೋರಾಟಕ್ಕೆ ಇಳಿದು ಅಂಥ ಸಂದರ್ಭ ಬಂದುದಕ್ಕಾಗಿ ಮಮ್ಮಲ ಮರುಗಿದ. ರಾವಣ ವಧೆಗಾಗಿ ಪ್ರಲಾಪಿಸಿದ. ವೈರಭಾವನೆಗಳು ಮರಣದೊಂದಿಗೆ ಕೊನೆಗಾಣಬೇಕು ಎಂದು ಶ್ರೀರಾಮ ಶ್ರದ್ಧಾಪೂರ್ವಕ ರಾವಣನಿಗೆ ಸಂಸ್ಕಾರ ಕ್ರಿಯೆ ನಡೆಸುವಂತೆ ಸೂಚಿಸಿದ. ವಿಭೀಷಣ ಅದನ್ನು ನೆರವೇರಿಸಿದ. ಶ್ರೀರಾಮನ ಸೂಚನೆಯಂತೆ ಲಕ್ಷ್ಮಣನಿಂದ ವಿಭೀಷಣನಿಗೆ ಲಂಕಾ ಸಾಮ್ರಾಜ್ಯದ ಪಟ್ಟಾಭಿಷೇಕವೂ ನಡೆಯಿತು. ರಾವಣವಧೆಯ ಬಳಿಕ ರಾಮ ಒಂದು ಕ್ಷಣವೂ ಲಂಕಾ ರಾಜ್ಯದಲ್ಲಿ ಇರಲು ಒಪ್ಪಲಿಲ್ಲ. ವಿಭೀಷಣನ ಆತಿಥ್ಯವನ್ನೂ ನಿರಾಕರಿಸಿದ. ಪುಷ್ಪಕ ವಿಮಾನವೇರಿ ಪರಿವಾರ ಸಮೇತ ಭರತನನ್ನು ಕಾಣುವ ತವಕದಿಂದ ಹೊರಟ. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕದ ಬಳಿಕ ಕುಲಧನವಾಗಿ ಲಂಕಾ ರಾಜ್ಯವನ್ನೂ ಶ್ರೀರಂಗಮೂರ್ತಿಯನ್ನೂ ಪಡೆದು ವಿಭೀಷಣ ಲಂಕೆಗೆ ಹಿಂತಿರುಗಿದ. ರಾಮ ಈ ಲೋಕವನ್ನು ತ್ಯಜಿಸುವ ಮುನ್ನ ಎಲ್ಲಿಯವರೆಗೆ ಸೂರ್ಯಚಂದ್ರರು ಈ ಭೂಮಿಯ ಮೇಲೆ ಇರುವರೋ ಅಲ್ಲಿಯವರೆಗೂ ಲಂಕಾ ರಾಜ್ಯ ನಿನ್ನದು, ಧರ್ಮದಿಂದ ಪ್ರಜೆಗಳನ್ನು ಪರಿಪಾಲಿಸು ಎಂದು ವಿಭೀಷಣನಿಗೆ ರಾಮ ನಿರ್ದೇಶಿಸಿದ. ರಾಮಾಜ್ಞೆಗೆ ವಿಭೀಷಣ ಮೌನ ಸಮ್ಮತಿಯಿತ್ತು ತಲೆಬಾಗಿದ. ಚಿರಂಜೀವಿ ವಿಭೀಷಣ ಈಗಲೂ ಜೀವಿಸಿದ್ದಾನೆ ಎಂಬುದು ನಂಬಿಕೆ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.